ಏನಾಗಿದ್ದರೆ ಎಸ್ಟ್ರಾಲಜಿ ಅನ್ನೋದು ಭಾಳ ಒಂಥರ ಕೆಲವು ಕಡೆ ಆಕಲ್ಟ್ ಮಾತಿದ್ದರೆ ಹೋಮಗಳು ಮಾಡಬೇಕು ಅಂತಾರೆ, ಎಲ್ಲದಕ್ಕೂ ಹೋಮ. ಇವಾಗ ಡೊನಾಲ್ಡ್ ಟ್ರಂಪಿಗೆ ಸರ್ಪದೋಷ ಇದೆ, ಅವರೇನು ಹೋಮ ಮಾಡಿಲ್ವಲ್ಲ, ಗುಂಡ್ಕಲ್ಲಿದ್ದಂಗೆ ಇದ್ದಾರಲ್ವ. 3 ಹೆಣ್ಮಕ್ಳಿದ್ದಾರೆ ಅವರಿಗೆ, ಅತಿಲೋಕ ಸುಂದರಿಯರು, ಬಿಲಿಯನರ್ಸ್, ಅವರು ಮಾಡಿಲ್ಲ ಸರ್ಪ ಶಾಂತಿ. ಅದಕ್ಕೆ ಈ ಸರ್ಪ ದೋಷ ಅನ್ನೋದು ಭಾಳ ತಪ್ಪು ಕಲ್ಪನೆ ಇದೆ. ನಾನು ಅದನ್ನು ರಿಸರ್ಚ್ ಮಾಡಿದ್ದೀನಿ. ಹೇಗೆ ಸರ್? ಹೇಗೆ ಅಂದರೆ, ಇವಾಗ ರಾಹು ಕೇತು ಕೆಲವು ಪೊಸಿಷನ್ಸ್ ಇಲ್ಲದ್ರೆ ಸರ್ಪದೋಷ ಅಂತ ಹೇಳ್ತೀವಿ. ಸರ್ಪ ಅನ್ನೋದು 2-3 ಅರ್ಥ ಬರುತ್ತೆ. ಇವಾಗ ಏನು ಹೇಳ್ತಾರೆ ಅಂದರೆ, ನಾರ್ಮಲಾಗಿ ಕೆಲವರು ಟ್ರೆಡಿಷ್ನಲ್ ಅಸ್ಟ್ರಾಲಜರ್ಸು ಹೋದ ಜನ್ಮದಲ್ಲಿ ನಿಮ್ಮ ತಂದೆಯವರ ತಾತನವ್ರು ಹಾವನ್ನು ಸಾಯಿಸ್ಬಿಟ್ಟಿದ್ರು, ಹಾವು ಶಾಪ ಕೊಟ್ಬಿಟ್ಟಿದೆ ಅಂತ, ಹೀಗೆ ಅಲ್ವ ಹೇಳೋದು. ಇವಾಗ ಫಸ್ಟ್ ಆಫ್ ಆಲ್ ಹೋದ ಜನ್ಮದ್ದು ಹೆಂಗೆ ಮಾತಾಡ್ತಾರೆ ಅವರು, ಈ ಜನ್ಮದ್ದೇ ಸರಿಯಾಗಿ ಗೊತ್ತಿರಲ್ಲ. ಸೊ ಇಟ್ಸ್ ನಾಟ್ ಅ ವ್ಯಾಲಿಡ್ ಸ್ಟೇಟ್ಮೆಂಟ್. ಎರಡನೇದಾಗಿ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಚೈನಲ್ಲಿ ದಿನಾಲು ಹಾವನ್ನ ಬದನೆಕಾಯಿ ಥರ ತಿಂದಾಗ್ಬಿಡ್ತಾರೆ. ಅವರೆಲ್ಲರಿಗೂ ಸರ್ಪದೋಷ ಅಂತ ಹೇಳೋಕ್ಕಾಗತ್ತಾ? ಎಷ್ಟೋ ಜನ ನಮಗಿಂತ ಗುಂಡು ಕಲ್ಲಿದ್ದಾಗಿರ್ತಾರೆ. ಸರ್ಪದೋಷ ಅಂದರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಸರ್ಪದೋಷ ಯಾತಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆ ಏನು ಅಂದರೆ, ನಮ್ಮ ಗ್ರಂಥಗಳು ಏನು ಹೇಳ್ತಾರೆ ಅಂದರೆ, ಯಾರು ಇನ್ನೊಬ್ಬರಿಗೆ ಮನಸ್ಸನ್ನು ನೋಯಿಸ್ತಾ ಇರ್ತಾರೋ, ಡಿಫ್ರೆಂಟ್ ವೇಸ್ ಆಫ್ ಪಿಂಚಿಂಗ್ ಅದರ್ಸ್, ದುಡ್ಡು ವಿಷಯಕ್ಕಿರ್ಬೋದು, ಅಥವಾ ಒಂದು ಸ್ಥಾನಮಾನಕ್ಕಿರ್ಬೋದು, ಅಥವಾ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ನೋಡಿರ್ಬೋದು, ಹಿಂಸೆ ಕೊಡ್ತಾರಲ್ಲ, ಅಥವಾ ಹಿರಿಯರಿಗೆ ಭಾಳ ದೊಡ್ಡವರಿಗೆ ಇನ್ಸಲ್ಟ್ ಮಾಡೋದು, ಹಾರಮ್ ಮಾಡೋಕ್ಕೆ ಹೋಗ್ತಾರೆ, ಯಾವಾಗಲೂ ಹಾರಮ್ ಮಾಡೋಕ್ಕೆ, ಜೆಲೆಸಿ ಇದೆಲ್ಲ ತುಂಬಿರುತ್ತಲ್ಲ, ಅವ್ರಿಗೆ ಸರ್ಪದೋಷ ಎಫೆಕ್ಟ್ ಆಗುತ್ತೆ. ಮತ್ತು ಸಂಸ್ಕೃತದಲ್ಲಿ ಸರ್ಪಾಕಾರಂ ಅಂದರೆ ಏನು? ನಾಟ್ ಅ ಸ್ನೇಕ್, ಸಮಥಿಂಗ್ ದಟ್ ಈಸ್ ಲೈಕ್ ಅ ಪೈಪ್ ಆರ್ ಅ ರೋಪ್ ಆರ್ ಎಂಟ್ವೈಂಡ್. ಹಾವಿಗೆ ಏನು ಹೇಳ್ತಾರೆ? ಭುಜಂಗ ಅಂತಾರೆ, ನಾಗ ಅಂತಾರೆ. ಸೊ ಸರ್ಪದೋಷ ಇರೋರಿಗೆ ಏನಾಗುತ್ತೆ ಅಂದರೆ, ಹಾವಿನ ಶಾಪ ಖಂಡಿತವಾಗಲ್ಲ. ಸರ್ಪದೋಷ ಇರೋರಿಗೆ 90% ಕೇಸಸಲ್ಲಿ ನಾನು ನೋಡಿದಾಗ ಏನಾಗುತ್ತೆ ಅಂದರೆ, 5 areas of their body can get diseased at a particular age during their lifetime, maybe this much or this much. ಫಸ್ಟ್ ಅಂದರೆ ಬ್ರೇನು. ಈಗ ಬ್ರೇನಲ್ಲಿ ಲೋಬ್ಸ್ ಇರುತ್ತೆ ನೋಡಿ, ಪೈಪ್ ಥರ ಸುಟ್ಕೊಂಡಿರ್ತಲ್ಲ. ಸೊ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮೈಗ್ರೇನ್ ಹೆಡ್ಡೇಕ್ ಬರ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ನರ್ವ್ಸೆಲ್ಲ ಓವರ್ಲ್ಯಾಪ್ ಆಗಿ ಶೋಲ್ಡರ್ಸ್ ಮೇಲೆ ಬಂದು ಇಲ್ಲಿ ಬ್ಯಾಕಲ್ಲೆಲ್ಲ ಓವರ್ಲ್ಯಾಪಾಗಿ ಕೆಲವರು ಚೀಲ್ಡ್ ಪೇನ್ಸ್ ಅಂತೀವಿ, ಫ್ರೋಝನ್ ಶೋಲ್ಡರ್ ಅಂತೀವಿ, ಬ್ಯಾಕ್ ಪೇನ್ಸ್ ಬರೋದೆಲ್ಲ ಆಗುತ್ತೆ ನರಗಳ ವೀಕ್ನೆಸ್ಸಿಂದ. ಕೆಲವರಿಗೆ ಫಿಟ್ಸ್ ಬರ್ಬೋದು, ಕೆಲವರಿಗೆ ಸ್ಟ್ರೋಕ್ ಹೊಡಿಬೋದು, ಆಲ್ ನ್ಯೂರಾಲಜಿಕಲ್ ಇಶ್ಯೂಸ್. ಇನ್ನು ಕೆಲವರು ಅದೃಷ್ಟ ಮಾಡಿ ಅಂದರೆ, ನಾನು ನೋಡಿದಂಗೆ ಕೆಲವು ಕೇಸಸಲ್ಲಿ ಅವ್ರು ಹುಟ್ಟುವಂಥ ಮಕ್ಕಳಿಗೆ ಆಟಿಸಮ್ ಇರ್ಬೋದು. ಆಲ್ ರಿಲೇಟೆಡ್ ಟು ದ ಬ್ರೈನ್ ಆರ್ ದ ನ್ಯೂರಾಲಜಿಕಲ್ ಸಿಸ್ಟಮ್. ರೈಟ್. ಸೆಕೆಂಡ್ ಪಾರ್ಟ್ ಆಫ್ ದ ಬಾಡಿ ಯಾವ್ದು ಎಫೆಕ್ಟ್ ಆಗುತ್ತೆ? ಆರ್ಟರೀಸ್, ಆರ್ಟೀರಿಯಲ್ ಸಿಸ್ಟಮ್ ಆಫ್ ದ ಹಾರ್ಟ್. ಹಾರ್ಟ್ ಇಸ್ ಪೈಪ್ಸ್ ತಾನೆ. ಸೊ ಬ್ಲಾಕ್ ಆಗೋದು, ಮತ್ತೊಂದು ಮರಳೊಂದು ಆಗ್ಬೋದು. ಮೂರನೇ ಭಾಗ ಯಾವ್ದು ಎಫೆಕ್ಟ್ ಆಗುತ್ತೆ ಅಂದರೆ, ಲಾರ್ಜ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ಸ್ ಅಗೇನ್ ಪೈಪ್ ಸುತ್ತಕೊಂಡಿರುತ್ತೆ. ಸೊ ಕೆಲವರಿಗೆ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಕೆಲವರು IBS ಇರಿಟೇಬಲ್ ಬೌಲ್ ಸಿಂಡ್ರೋಮು, ಇನ್ನು ಕೆಲವರಿಗೆ ಸಿಕ್ಕಾಪಟ್ಟೆ ಯಾವಾಗಲೂ ವಾಮಿಟಿಂಗು, ಕೆಲವ್ರಿಗೆ ಹುಳಿ ಯಾವಾಗಲೂ ಅಸಿಡಿಟಿ ಥರ, ಇನ್ನು ಕೆಲವ್ರಿಗೆ ಯಾವಾಗಲೂ ವಾಂತಿಗಳಾಗ್ತಾ ಇರುತ್ತೆ, ಇನ್ನು ಕೆಲವ್ರಿಗೆ ಯಾವಾಗಲೂ ಡಿಸೆಂಟ್ರಿ ಆಗ್ತಾ ಇರುತ್ತೆ, ಇನ್ನು ಕೆಲವರಿಗೆ ಅಪೆಂಡಿಕ್ಸ್ ಆಪ್ರೇಷನ್ಸು, ಇನ್ನು ಕೆಲವರಿಗೆ ಏನಲ್ ಇಶ್ಯೂಸು ಲೈಕ್ ಪೈಲ್ಸ್ ಈ ಥರ ಅದು ಬರ್ಬೋದು. ನಾಲ್ಕನೇ ಭಾಗ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಾಲಲ್ಲಿ ರಕ್ತನಾಳಗಳು ಊದ್ಕೊಳ್ಳೋದು. ಸೊ ವೆರಿಕೋಸ್ ವೆನ್ಸ್ ಥರ ಅವ್ರಿಗೆ ಬರಬಹುದು. ಅಗೇನ್ ದಟ್ಸ್ ಅ ಪೈಪ್. ಐದನೇ ಭಾಗ ಯಾವುದಂದರೆ, ನಮ್ಮ ಪಾದದ ಬೆರಳಿರುತ್ತಲ್ಲ, ಇಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ ನೋಡಿ, ವೈಟ್ ಪುಡಿಗಳು ಬಂದು ಎಲ್ಲ ನವೆಗಳೆಲ್ಲ ಆಗ್ತಾರೆ, ಅದಾಗ್ಬೋದು. ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಯಾರಿಗೆ ಸರ್ಪದೋಷ ಇರುತ್ತೋ ಐ ವಿಲ್ ಸೇ 100% ಕೇಸಸಲ್ಲಿ ಅವ್ರ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಸ್ಮಾಲ್ ಬ್ರೌನ್ ಆರ್ ಬ್ಲ್ಯಾಕ್ ಕಲರ್ದೊಂದು ಮಚ್ಚೆ ಥರನೋ, ಒಂದು ಈ ಡಯಾಗ್ರಾಮ್ ಥರನೋ, ಒಂದು ಗುಳ್ಳೆ ಥರನೋ ಏನೋ ಒಂದು ಇದ್ದೇ ಇರುತ್ತದೆ. ಇಟ್ಸ್ ಫಾರ್ ಶ್ಯೂರ್. ದಿಸ್ ಈಸ್ ಆಸ್ ಫಾರ್ ಆಸ್ ದಿ ಬಾಡಿ ಇಸ್ ಕನ್ಸರ್ನ್ಡ್. ನಾನು ಆವಾಗ ಹೇಳಿದಂಗೆ ಇಷ್ಟಾದ್ರೂ ಬರ್ಬೋದು, ಇಷ್ಟಾದ್ರೂ ಬರ್ಬೋದು, ಡಿಪೆಂಡಿಂಗ್ ಅದರ್ ಫ್ಯಾಕ್ಟರ್ಸ್ ಇನ್ ಹಾರ್ಸ್ಕೋಪ್. ಸೆಕೆಂಡ್ ಪಾರ್ಟ್ ಏನಂದರೆ, ಈ ಸರ್ಪದೋಷ ಇರೋರಿಗೆ ಎಲ್ಲನೂ ಇದೆ, ಏನೂ ಇಲ್ಲ ಅಂತ. ದುಡ್ಡಿರುತ್ತೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಮನೆ ಕಟ್ಟಿರ್ತಾರೆ, ಮಕ್ಕಳಿರಲ್ಲ, ಏನೋ ಒಂದು ದೊಡ್ಡ ಕೊರತೆ ಅಂತ ಬರುತ್ತೆ. ಮತ್ತು ಜನರಲಾಗಿ ಸರ್ಪದೋಷ ಡಿಪೆಂಡಿಂಗ್ ಆನ್ ದ ಇಂಟೆನ್ಸಿಟಿ ಆಫ್ ಇನ್ ದ ಹಾರ್ಸ್ಕೋಪ್, ಆ ಸರ್ಪದೋಷ ಇದ್ದವ್ರಿಗೆ ಏನಂದರೆ, ಏನೇ ಕೆಲಸ ಮಾಡೋಕ್ಕೋದ್ರೂ ಸಡನ್ನಾಗಿ ಮುಂದಕ್ಕೆ ಹೋಗಲ್ಲ ಅದು. ಇಟ್ ಟೇಕ್ಸ್ ಟೂ ಮೆನಿ ಅಟೆಂಪ್ಟ್ಸ್ ಅಂತ. ಆಮೇಲೆ ಸ್ಟ್ರೇಂಜ್ ಒಂದು ಫಿಯರ್ ಇರುತ್ತೆ ಅವರಿಗೆ, ಯಾವಾಗ ಏನಾಗ್ಬಿಡುತ್ತೋ, ಹಿಂಗಾಗ್ಬಿಟ್ರೇನು, ಹಂಗಾಗ್ಬಿಟ್ರೆ ಅಂತ ಒಂದು ಅಪ್ರಿಹೆನ್ಷನ್ ಅಂತೀವಲ್ಲ, ಆ ರೀತಿಯಲ್ಲಿರುತ್ತೆ.
ಇದಕ್ಕೆ ಪರಿಹಾರ ಏನು? ಖಂಡಿತವಾಗಿ ಪೂಜೆ ಪುನಸ್ಕಾರಗಳು ಹೋಮಗಳು ಅಲ್ಲವೇ ಅಲ್ಲ. ಡೆಫಿನೆಟ್ಲಿ ನಾಟ್. ಹಾಗಿದ್ರೆ ಏನು ಸರ್? ನಾನು ಎಲ್ಲದಕ್ಕೂ ಒಂದೇ ಪರಿಹಾರ ಹೇಳೋದು, ಯೂಸ್ ಯೋರ್ ಮೈಂಡ್ ಅಂತೀನಿ.